ಹಲೋ ಎವ್ರಿವನ್. ಇವತ್ತು ಎಕ್ಸೆಲ್ ಶೀಟಲ್ಲಿರೋ ಶಾರ್ಟ್ಕಟ್ಸ್ನ ತಿಳ್ಕೊಂಡು ಯಾವ ಥರ ಫಾಸ್ಟಾಗಿ ವರ್ಕ್ ಮಾಡೋದಂತ ನೋಡೋಣ. ಸೊ ಬೇಸಿಕ್ಕಾಗಿ ನೋಡಬೇಕಂದ್ರೆ ವರ್ಕ್ ಬುಕ್ ರಿಲೇಟೆಡ್ ಶಾರ್ಟ್ಕಟ್ಸ್ ಬರುತ್ತೆ ಇನಿಷಿಯಲಿ. ಸೊ ಆಲ್ರೆಡಿ ನೀವು ನೋಡ್ಬೋದು ಇಲ್ಲಿ ಬುಕ್ 1 ಅಂತ ಓಪನ್ ಆಗಿದೆ. ಸೊ ಸಿಮಿಲರ್ಲಿ ಬುಕ್ 2ನ ಓಪನ್ ಮಾಡಬೇಕಂದ್ರೆ ಶಾರ್ಟ್ಕಟ್ ಇರೋದು Ctrl+N. ಸೊ Ctrl+N ಅಂತ ಟೈಪ್ ಮಾಡಿದಾಗ ಟುಗೆದರ್ ಪ್ರೆಸ್ ಮಾಡಿದಾಗ ಬುಕ್ 2 ಅಂತ ಓಪನ್ ಆಯಿತು. ಸೊ ಇದು ಹೊಸ ವರ್ಕ್ ಬುಕ್ ಓಪನ್ ಮಾಡೋಕ್ಕೆ Ctrl+N. ಎಕ್ಸಿಸ್ಟಿಂಗ್ ವರ್ಕ್ ಬುಕ್ನ ಓಪನ್ ಮಾಡಬೇಕಂದ್ರೆ Ctrl+O. ಸೊ Ctrl+O ಅಂತ ಮಾಡಿದಾಗ ಓಪನ್ ಆಪ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬರೋದು Ctrl+S. ಈ ಬುಕ್ 2ನ ಸೇವ್ ಮಾಡಬೇಕಂದ್ರೆ Ctrl+S. ಸೊ ಇಲ್ಲಿ ನೀವು ಯಾವ ಹೆಸರು ಕೊಟ್ಟು ಆಮೇಲೆ ಎಲ್ಲಿ ಬೇಕು ಅಲ್ಲಿ ನಿಮ್ಮ ಪಿ ಸಿಯಲ್ಲಿ ಸೇವ್ ಮಾಡ್ಬೋದು. ಇದು Ctrl+S. ಸೊ ನೆಕ್ಸ್ಟಿಗೆ ಬರೋದು ಅಗೇನ್ ಬೇಸಿಕ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದು. ಮೇ ಬಿ ಸಮ್ ಎಡಿಟ್ ನೀವೇನಾದರೂ ಮಾಡಿದರೆ ಇಲ್ಲಿ ಸೊ ಅಂಡೋ ಮಾಡಬೇಕಂದ್ರೆ Ctrl+Z. ಡೇಟಾನ ಅಂಡೋ ಮಾಡೋಕ್ಕೆ Ctrl+Z. ಡೇಟಾನ ರೀಡೋ ಮಾಡಬೇಕಂದ್ರೆ Ctrl+Y. ಸೊ ಆಲ್ರೆಡಿ ಏನು ಅಂಡೋ ಆಗಿತ್ತು ಅದನ್ನು ರೀಡೋ ಮಾಡೋಕ್ಕೆ Ctrl+Y ಮಾಡಿದ್ದೀವಿ. ಸೊ ಈಗ ಈ ಪರ್ಟಿಕ್ಯುಲರ್ ಸೆಲ್ ಇರೋ ಡೇಟಾನ ಕಾಪಿ ಮಾಡಬೇಕಂದ್ರೆ Ctrl+C, ಕಾಪಿ ಆಪ್ಷನ್. ಇಲ್ಲಿ ಪೇಸ್ಟ್ ಮಾಡಬೇಕಂದ್ರೆ Ctrl+V, ಪೇಸ್ಟ್ ಆಪ್ಷನ್. ಸೊ Ctrl+C ಕಾಪಿ, Ctrl+V ಪೇಸ್ಟ್. ಈಗ ಕಾಪಿ ಬೇಡ, ಡೈರೆಕ್ಟ್ ಕಟ್ ಮಾಡಬೇಕಂದ್ರೆ Ctrl+X ಮಾಡಿದ್ದನ್ನು ಬೇರೆ ಸೆಲ್ಲಲ್ಲಿ ಪೇಸ್ಟ್ ಮಾಡಬೇಕಂದ್ರೆ Ctrl+V. ಇದು ಕಟ್ ಪೇಸ್ಟ್ ಆಪ್ಷನ್ ಆಗುತ್ತೆ. ಆಮೇಲೆ ಪರ್ಟಿಕ್ಯುಲರ್ ಸೆಲ್ನ ಇಲ್ಲಿರೋ ಡೇಟಾನ ಎಡಿಟ್ ಮಾಡಬೇಕಂದ್ರೆ F2 ಆಪ್ಷನ್ ಇರುತ್ತೆ. ಸೊ ನೀವು F2 ಮೇಲೆ ಕ್ಲಿಕ್ ಮಾಡಿದರೆ ಪರ್ಟಿಕ್ಯುಲರ್ ಸೆಲ್ಲು ಎಡಿಟ್ ಮಾಡಿ ಹೋಗುತ್ತೆ. ಸೊ 1ಇಂದ ತೆಗೆದು ನೀವು ಇಲ್ಲಿ ಬೇರೆ ಡೇಟಾನ ಎಡಿಟ್ ಮಾಡ್ಬೋದು. ಈ ಸೆಲ್ನ ಎಡಿಟ್ ಮಾಡಬೇಕಂದ್ರೆ ಅಗೇನ್ F2. ಸೊ ಪರ್ಟಿಕ್ಯುಲರ್ ಸೆಲ್ ಮೇಲೆ ಹೋಗಿ ನೀವು F2 ಅಂತ ಕ್ಲಿಕ್ ಮಾಡಿದ್ರೆ ಅದು ಎಡಿಟ್ ಮಾಡಿ ಹೋಗುತ್ತೆ. ಇದಾದಮೇಲೆ ಪರ್ಟಿಕ್ಯುಲರ್ ಸೆಲ್ ಡೇಟಾ ಏನಾದರೂ ರಿಮೂವ್ ಮಾಡಬೇಕಂದ್ರೆ ಜಸ್ಟ್ ಡಿಲೀಟ್ ಅಂತ ಪ್ರೆಸ್ ಮಾಡ್ಬೋದು. ಇಲ್ಲಿ ಡಿಲೀಟ್ ಕೀನ ಪ್ರೆಸ್ ಮಾಡಿದಾಗ ಯಾವ ಸೆಲ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಆ ಸೆಲ್ಲಲ್ಲಿರೋ ಡೇಟಾ ಡಿಲೀಟ್ ಆಗುತ್ತೆ. ಸೊ ಇದು ವರ್ಕ್ ಬುಕ್ ರಿಲೇಟೆಡ್ ಬೇಸಿಕ್ ಶಾರ್ಟ್ಕಟ್ಸ್ ಆಯಿತು. ಈಗ ನ್ಯಾವಿಗೇಷನ್, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಯಾವ ಥರ ಹೋಗೋದು, ಯಾವ ಥರ ಕಂಪ್ಲೀಟ್ ರೋನ, ಕಂಪ್ಲೀಟ್ ಸೆಲ್ನ, ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಆ್ಯರೋ ಕೀಸ್ನ ಯೂಸ್ ಮಾಡಿ ನೀವು ರೈಟ್, ಲೆಫ್ಟ್, ಅಪ್, ಡೌನ್ ಈ ಥರ ನ್ಯಾವಿಗೇಟ್ ಮಾಡ್ಬೋದು. ಈಗ ಸಪೋಸ್ ನಿಮಗೆ ಎಡ್ಜ್ ಆಫ್ ದ ಡೇಟಾ ರೀಜನ್ ಅಥವಾ ಎಡ್ಜ್ ಆಫ್ ದಿಸ್ ಶೀಟಿಗೆ ಹೋಗ್ಬೇಕಂದ್ರೆ ಕಂಟ್ರೋಲ್ ರೈಟ್ ಆ್ಯರೋ ಕೀನ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಂಡಿಗೆ ಬಂತು, ಲಾಸ್ಟ್ ಕಾಲಮ್ಗೆ ಬಂತು. ಸೊ ಇದೇ ಥರ ಬಾಟಮ್ಗೆ ಹೋಗ್ಬೇಕಂದ್ರೆ ಕಂಟ್ರೋಲ್ ಡೌನ್, ಇದು ಕಂಪ್ಲೀಟ್ ಎಡ್ಜಿಗೆ ಬಂತು, ಕಂಟ್ರೋಲ್ ಡೌನ್. ಕಂಟ್ರೋಲ್ ಲೆಫ್ಟ್ ಪ್ರೆಸ್ ಮಾಡಿದಾಗ ಫಸ್ಟ್ ಕಾಲಮಲ್ಲಿ ಲಾಸ್ಟ್ ರೋಗೆ ಹೋಯಿತು. ಮತ್ತು ವಾಪಸ್ ಫಸ್ಟ್ ಕಾಲಮ್ ಫಸ್ಟ್ ರೋಗೆ ಬರಬೇಕಂದ್ರೆ ಕಂಟ್ರೋಲ್ ಆ್ಯರೋ, ಅಪ್ ಆ್ಯರೋ. ಸೊ Ctrl+ ಆ್ಯರೋ ಕೀಸ್ನ ಯೂಸ್ ಮಾಡೋದ್ರಿಂದ ನೀವು ಕಂಪ್ಲೀಟ್ ಎಡ್ಜ್ ಟು ಎಡ್ಜ್ ಮೂವ್ ಆಗ್ಬೋದು. ಆಮೇಲೆ ಸಪೋಸ್ ಇಲ್ಲೆಲ್ಲೋ ಒಂದು ಎಚ್ ಕಾಲಮಲ್ಲಿ H8 ಇರ್ತೀರ, ರೈಟ್ ರೋ ಅಲ್ಲಿ H ಕಾಲಮಲ್ಲಿದ್ದರೆ ಈಗ ನೀವು ಈ ರೋದು ಫಸ್ಟ್ ಸೆಲ್ಲಿಗೆ ಹೋಗ್ಬೇಕಂದ್ರೆ ಜಸ್ಟ್ ಹೋಮ್ ಪ್ರೆಸ್ ಮಾಡಿದರೆ ಆಯಿತು. ಅದು ಫಸ್ಟ್ ಸೆಲ್ಲಿಗೆ ಹೋಗುತ್ತೆ. ಈಗ ಫಸ್ಟ್ ಸೆಲ್, ಫಸ್ಟ್ ರೋ, ಫಸ್ಟ್ ಕಾಲಮ್, ಫಸ್ಟ್ ಸೆಲ್ಲಿಗೆ ಹೋಗ್ಬೇಕಂದ್ರೆ Ctrl+Home, Ctrl+Home ಅಂತ ಪ್ರೆಸ್ ಮಾಡಿದ್ರೆ ಬಿಗಿನಿಂಗ್ ಫಸ್ಟ್ ಸೆಲ್ ಫಸ್ಟ್ ಕಾಲಮ್ಗೆ ಬರುತ್ತೆ. ಸೊ ಇದನ್ನು ಬಿಟ್ಟು ಐ ಥಿಂಕ್ ಬೇಸಿಕ್ ಆಗಿರೋದು Ctrl+A. ಎಲ್ಲ ಸೆಲ್ನ ಸೆಲೆಕ್ಟ್ ಮಾಡಬೇಕಂದ್ರೆ Ctrl+A ಸೆಲೆಕ್ಟ್ ಮಾಡಿದರೆ ಎಲ್ಲ ಸೆಲ್ಲು ಸೆಲೆಕ್ಟ್ ಆಗುತ್ತೆ. ಈಗ ಪರ್ಟಿಕ್ಯುಲರ್ ಕಾಲಮ್ನ ಸೆಲೆಕ್ಟ್ ಮಾಡಬೇಕಂದ್ರೆ
ಅಥವಾ ಪರ್ಟಿಕ್ಯುಲರ್ ರೋನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಹಂಗಂತ ನೋಡೋಣ. ಈಗ ಒಂದು ಕಂಪ್ಲೀಟ್ ಥರ್ಡ್ ರೋನ ಸೆಲೆಕ್ಟ್ ಮಾಡಬೇಕಾದ್ರೆ ಶಿಫ್ಟ್ ಪ್ಲಸ್ ಸ್ಪೇಸ್ ಬಾರ್ ಅಂತ ಟೈಪ್ ಟುಗೆದರ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ರೋ ಸೆಲೆಕ್ಟ್ ಆಗುತ್ತೆ. ಈಗ ಈ ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಸ್ಪೇಸ್ ಬಾರ್ ಅಂತ ಟುಗೆದರ್ ಪ್ರೆಸ್ ಮಾಡಿದಾಗ ಕಂಪ್ಲೀಟ್ ಕಾಲಮ್ ಸೆಲೆಕ್ಟ್ ಆಯಿತು. ಈಗ ಸಪೋಸ್ ಈಗ ಇಲ್ಲಿ ಒಂದೇ ಶೀಟ್ ಇದೆ, ಇನ್ನೊಂದು ಶೀಟ್ ಆ್ಯಡ್ ಮಾಡ್ಕೊಂಡು ಬಿಟ್ವೀನ್ ದ ಶೀಟ್ ಟಾಗಲ್ ಆಗಬೇಕಂದ್ರೆ ಕಂಟ್ರೋಲ್ ಪೇಜ್ ಡೌನ್. ಶೀಟ್ 2ಗೆ ಹೋಯ್ತು. ಈಗ ಶೀಟ್ 2 ಇಂದ ಶೀಟ್ 1ಗೆ ಬರಬೇಕಂದ್ರೆ ಕಂಟ್ರೋಲ್ ಪೇಜ್ ಅಪ್. ಸೊ ಟಾಗಲ್ ಆಗುತ್ತೆ ಇನ್ ಬಿಟ್ವೀನ್ ದ ಶೀಟ್. ಇದು ನೆಕ್ಸ್ಟ್ ಬೇಸಿಕ್ ಮತ್ತೆ ನೋಡ್ಬೇಕಂದ್ರೆ ಸಪೋಸ್ ನೀವೇನು XYZ ಅಂತೇನೋ ಟೈಪ್ ಮಾಡಿರ್ತೀರ, ಇದನ್ನ ಫಾರ್ಮ್ಯಾಟ್ ಮಾಡಬೇಕಂದ್ರೆ ಕಂಟ್ರೋಲ್ B ಬೋಲ್ಡ್ ಫಾಂಟ್ಗೆ ಫಾರ್ಮ್ಯಾಟ್ ಆಗುತ್ತೆ. ಆಮೇಲೆ ಇದನ್ನ ಇಟಾಲಿಕ್ ಮಾಡಬೇಕಂದ್ರೆ ಕಂಟ್ರೋಲ್ I, ಇದಕ್ಕೆ ಅಂಡರ್ಲೈನ್ ಕೊಡಬೇಕಂದ್ರೆ ಕಂಟ್ರೋಲ್ U. ಈ ಥರ ಫಾರ್ಮ್ಯಾಟ್ ಆಗುತ್ತೆ. ಸಪೋಸ್ ಈಗ ಏನೋ ಒಂದು ನಂಬರ್ ಇರುತ್ತೆ 100 ಅಂತ, ಇದನ್ನ ಕರೆನ್ಸಿ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ $. ಸೊ ಇದು ನಾರ್ಮಲ್ ವ್ಯಾಲ್ಯೂಯಿಂದ ಕರೆನ್ಸಿ ವ್ಯಾಲ್ಯೂಗೆ ಕನ್ವರ್ಟ್ ಆಯಿತು. ಇನ್ನೊಂದೇನೋ ಡೇಟಾ ಇರುತ್ತೆ, ಸಪೋಸ್ 99 ಅಂತ ಇದೆ, ಇದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ %. ಸೊ ಇರೋ ವ್ಯಾಲ್ಯೂ ಪರ್ಸೆಂಟೇಜಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಸೆಲ್ನ ಫಾರ್ಮ್ಯಾಟ್ ಮಾಡೋ ಬೇಸಿಕ್ ಶಾರ್ಟ್ಕಟ್ಸ್. ಇನ್ನು ನೆಕ್ಸ್ಟ್ ನೋಡಬೇಕಂದ್ರೆ ಡೇಟಾ ಎಂಟ್ರಿ. ಸೊ ಪರ್ಟಿಕ್ಯುಲರ್ ಇವತ್ತಿನ ಡೇಟಾನ ಎಂಟರ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್ ಅಂತ ಟುಗೆದರ್ ಪ್ರೆಸ್ ಮಾಡಿದ್ರೆ ಇವತ್ತಿನ ಡೇಟ್ ಬಂದ್ಬಿಡುತ್ತೆ. ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್ ಅಂತ ಟುಗೆದರ್ ಪ್ರೆಸ್ ಮಾಡಿದ್ರೆ ಡೇಟಾ ಬರುತ್ತೆ. ಈಗ ಟೈಮ್ ಎಂಟರ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಸೊ ಈಗ 6:02 ಆಗಿದೆ, ಆ ಟೈಮ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಆಯಿತು ಡೇಟ್ ಮತ್ತು ಟೈಮ್ದು. ಈಗ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡೋಣ, ಜಸ್ಟ್ ಡಿಲೀಟ್ ಮಾಡೋಣ. ಇಲ್ಲಿ ಏನೋ ಒಂದು ಡೇಟಾ ಇದೆ ABC ಅಂತ, ಇಲ್ಲಿರೋದನ್ನ ಕೆಳಗಡೆ ಸೆಲ್ಗೆ ಕಾಪಿ ಮಾಡಬೇಕಂದ್ರೆ ಜಸ್ಟ್ ಕಂಟ್ರೋಲ್ ಡಿ ಮಾಡ್ತಾ ಹೋದರೆ ಮೇಲ್ಗಡೆ ಇರೋದು ಜಸ್ಟ್ ಕಾಪಿ ಆಗ್ತಾ ಹೋಗುತ್ತೆ, ಸೆಲ್ ಡೌನ್ ಅಂತ ಆಗುತ್ತೆ. ಅದೇ ಡೇಟಾನ ಕಂಟ್ರೋಲ್ R ಮಾಡಿದ್ರೆ ರೈಟಿಗೆ ಕಾಪಿ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಬೇರೆ ಯಾವುದಾದ್ರೂ ಡೇಟಾ ತಗೋಬೋದು, XYZ ಅಂತ ಇದ್ರೆ ಇಲ್ಲಿ ಅದನ್ನೇ ಕಾಪಿ ಮಾಡಬೇಕಂದ್ರೆ ಕಂಟ್ರೋಲ್ R. ಸೊ ಫಿಲ್ ರೈಟ್ ಆಗುತ್ತೆ ಕಂಟ್ರೋಲ್ R ಅಲ್ಲಿ. ಈಗ ಇಲ್ಲಿ ನಿಮಗೆ ಒಂದೇ ಲೈನ್ ಕಾಣಿಸ್ತಾ ಇದೆ, ಇದೇ ಸೆಲ್ಲಲ್ಲಿ ಇನ್ನೊಂದು ಲೈನ್ ಆ್ಯಡ್ ಮಾಡಬೇಕಂದ್ರೆ ಅಲ್ಟ್ ಎಂಟರ್ ಈ ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು. ಸೊ ಒಂದೇ ರೋ ಅಲ್ಲಿ 2 ಲೈನು ಈಗ ಎಂಟರ್ ಆಗುತ್ತೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ಕಾಲಮ್ ಅಥವಾ ರೋನ ಡಿಲೀಟ್ ಮಾಡೋದು ಹಂಗಂದ್ರೆ ಕಂಟ್ರೋಲ್ ಮೈನಸ್ ಅಂತ ಟೈಪ್ ಮಾಡಿದಾಗ ಎಂಟೈರ್ ರೋ ಅಥವಾ ಎಂಟೈರ್ ಕಾಲಮ್ನ ಡಿಲೀಟ್ ಮಾಡ್ಬೋದು. ಸಪೋಸ್ ಈ ಕಾಲಮ್ ಸೆಲೆಕ್ಟ್ ಆಗಿದೆ, ಇದು ಕಂಪ್ಲೀಟ್ ರೋ ಅಥವಾ ಅದು ಕಾಲಮ್ ಪರ್ಟಿಕ್ಯುಲರ್ಲಿ ಏನು ಸೆಲೆಕ್ಟ್ ಮಾಡ್ತೀವಿ ಅದು ಡಿಲೀಟ್ ಆಗುತ್ತೆ. ಈಗ 7th ರೋ ಅಥವಾ ಇದು 6th ರೋನ ಹೈಡ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ 9. ಸೊ ಈಗ ನೀವು ನೋಡ್ಬೋದು 5 ಇದೆ, 7 ಇದೆ, 6th ಹೈಡ್ ಆಗಿದೆ. ಸೊ ಅಗೇನ್ ಜಸ್ಟ್ ಕಂಟ್ರೋಲ್ Z ಮಾಡ್ತೀನಿ. ಈಗ ನೆಕ್ಸ್ಟ್ ಒಂದು ಕಾಲಮ್ನ ಹೈಡ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ 0. ಈ B ಮತ್ತಾದ್ಮೇಲೆ D ಬಂದಿದೆ, C ಹೈಡ್ ಆಗಿದೆ. ಸೊ ಕಂಟ್ರೋಲ್ ಪ್ಲಸ್ 9 ರೋನ ಹೈಡ್ ಮಾಡುತ್ತೆ, ಕಂಟ್ರೋಲ್ ಪ್ಲಸ್ 0 ಕಾಲಮ್ನ ಹೈಡ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿರೋ ಡೇಟಾನ ಎಷ್ಟೊಂದು ಸಲ ತೆಗೆದಿರ್ತೀನಿ. ಈಗ ಕೆಲವೊಂದು ಡೇಟಾನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ 1 2 3 ಅಂತ ಇದೆ. ಸೊ ಇಲ್ಲಿ 4th ರೋ ಅಲ್ಲಿ C4 ಅಲ್ಲಿ ನನಗೆ ಸಮ್ ಬೇಕಾದರೆ ನಾವು ಅಲ್ಟ್ ಪ್ಲಸ್ ಈಕ್ವಲ್ ಟು ಸೊ ಅಲ್ಟ್ ಪ್ಲಸ್ ಈಕ್ವಲ್ ಟು ನಾವು ಟೈಪ್ ಮಾಡಿದಾಗ ಸಮ್ ಬಂದ್ಬಿಡುತ್ತೆ.
ಸಮ್ ಇಂಟರಪ್ಟ್ ಇದೆ, ಸಾರಿ. ಸೊ ಆಲ್ಟ್ ಪ್ಲಸ್ ಎಂಟರ್ ಅಂತ ಹೊಡೆದಾಗ ಈ 1 + 2 + 3 ಇದರದ್ದು ವ್ಯಾಲ್ಯೂ ಇಲ್ಲಿ ಬಂದ್ಬಿಡುತ್ತೆ, ವಿತ್ ಇಕ್ವೇಶನ್ ಬರುತ್ತೆ. ಇದು ಆಟೋ ಸಮ್ ಕೊಡುತ್ತೆ, ಆಲ್ಟ್ ಪ್ಲಸ್ ಈಕ್ವಲ್ ಟು. ಇದನ್ನ ಬಿಟ್ಟರೆ ಬೇಸಿಕ್ ಮತ್ತೆ ನೋಡಬೇಕಂದ್ರೆ ಕಂಟ್ರೋಲ್ ಎಫ್ ಅಂತ ಮಾಡಿದ್ರೆ ನೀವೇನಾದರೂ ಸರ್ಚ್ ಮಾಡ್ಬೋದು. ಪರ್ಟಿಕ್ಯುಲರ್ ಶೀಟಲ್ಲಿ ಏನಾದರೂ ವೇರಿಯೇಬಲ್ ಆಗಿರ್ಬೋದು, ಏನಾದರೂ ಡೇಟಾ ಆದರೂ ಸರ್ಚ್ ಮಾಡಬೇಕಂದ್ರೆ ಅದನ್ನು ನೀವು ಇಲ್ಲಿ ಕಂಟ್ರೋಲ್ ಎಫ್ ಮಾಡಿದರೆ ಸರ್ಚ್ ಮಾಡ್ಬೋದು. ಇಲ್ಲ ಈಗ ಸಪೋಸ್ XYZ ಅಂತ ಇದೆ, XYZ ನ ABC-ಗೆ ರಿಪ್ಲೇಸ್ ಮಾಡಬೇಕಂದ್ರೆ ಕಂಟ್ರೋಲ್ H ಆಪ್ಷನ್ ಯೂಸ್ ಮಾಡ್ಬೋದು. ಸೊ ಫೈಂಡ್ ವಾಟ್ XYZ ರಿಪ್ಲೇಸ್ ವಿತ್ ABC. ಸೊ ಇಲ್ಲಿ ನೀವು ನೋಡ್ಬೋದು XYZ ಇದ್ದು ABC-ಗೆ ಚೇಂಜ್ ಆಯಿತು. ಸೊ ಇದೇ ಥರ ಕೆಲವೊಂದು ಬೇಸಿಕ್ಸ್ ನಾವು ಇನ್ನೂ ಚೆಕ್ ಮಾಡ್ಬೋದು. ಐ ಥಿಂಕ್ ಆಸ್ ಆಫ್ ನೌ ಇದು ಬಿಗಿನರ್ಸಿಗೆ ಇದು ಇಷ್ಟು ಸಫಿಸಿಯೆಂಟ್ ಇದೆ. ಇನ್ನೂ ಏನಾದರೂ ಅಡ್ವಾನ್ಸ್ ಲೆವೆಲ್ಗೆ ಶಾರ್ಟ್ಕಟ್ಸ್ ಬೇಕಾದರೆ, ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ವರ್ಕ್ಶೀಟ್ನ ತಿಳ್ಕೊಬೇಕು, ವರ್ಕ್ ಬುಕ್ನ ತಿಳ್ಕೊಬೇಕು ಅಂತ ಇದ್ದರೆ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡೋಣ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.